ಕೈ ಎತ್ತರಂತ ಏನಿಲ್ಲ ಅವ್ರಿಗೆ ಆ ಥರ ಕೈ ಮಾಡಿ ಹೇಳ್ತಾ ಇದ್ರು ಅವ್ರು ಈ ರೀತಿ ಯಾಕೆ ಒಳಗೆ ಬಿಟ್ರಿ ಅಂತ ಸ್ವಲ್ಪ ಪ್ರಶ್ನೆ ಮಾಡ್ತಾಯಿದ್ರು ಅವ್ರು. ಆ ರೀತಿ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನು ಒಂದಂಥ ದೊಡ್ಡ ವೇದಿಕೆ ಮೇಲೆ ಯಾರೂ ಹೊಡಿಲಿಕ್ಕೆ ಹೋಗಲ್ಲ, ಅದು ಅಸಾಧ್ಯ. ಆದರೆ ಅಲ್ಲಿ ಅವರು ಹೇಳುವಂಥದ್ದು ನೀವು ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಅವ್ರಂಗೆ ಬರೋದು ಪ್ರಶ್ನೆ ಮಾಡ್ತಾಯಿದ್ರು ಕೂಡ. ಅವರು ಕೂಡ ಅಷ್ಟೇ, ಅವರೇನೋ BJP ಬಾಟ ಆಡ್ಕೊಂಡು ಬಂದಿರೋಕ್ಕಿಲ್ಲ. ಪೊಲೀಸ್ ಕೂಡ ಅದು ಸಹಜವಾಗಿ, ಮತ್ತು ಅವ್ರ ಕೈಯಲ್ಲಿ ಬಾವುಟ ಇರೋದು ಫ್ಲೆಕ್ಸ್ ಇರೋದು ನಮ್ಮ ಪಾರ್ಟಿದು ಅದು. ಹಿಂಗಾಗಿ ಅವ್ರು ಸಿಟಿ ಅವರು, ಸೊ ಹಿಂಗಾಗಿ ಯಾರು ಐಡೆಂಟಿಫೈ ಮಾಡಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ. ಹೌದೇನು ಸಿದ್ದರಾಮಯ್ಯ ಕಮಾಂಡ್ರು ಏನು ಲೆಫ್ಟಿನೆಂಟ್ ಕಮಾಂಡ್ರು ಏನದಾರ ಅವರು? ಇವ್ರು BJP ಹೇಳ್ತಾರೆ, ಇವ್ರಿಗೆ ಯಾರು ಮಾಡೋಕ್ಕೆ ಬೇಡ ಅಂತ ಹೇಳ್ಯಾರ, ಮಾಡಂತ ಹೇಳಲ್ಲ. ಏನು CM ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗ್ತದೆ. ಅವ್ರು ಏನು ಕನ್ಸರ್ನ್ ಅದಾರ, ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ. ಇವ್ರಿಲ್ಲ ಕೂತು ಹೇಳೋರು ಇವ್ರು ಯಾರು ಯುದ್ಧ ಅಲ್ಲಿ ಆಡೋಕೆ ಹೋಗೋದಿಲ್ಲ. ಯುದ್ಧ ಆಡಿ ಅಂತ ಹೇಳೋರ, ನಾಳೆ ಅದು ಎಷ್ಟು ಸಮಸ್ಯೆ ಐತೆ ಅವ್ರಿಗೇನು ಗೊತ್ತು. ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು, ಮಾಡಲಿ ಎಲ್ಲ ಮಾಡಿ, ನಾಳೆ ಸ್ಟಾರ್ಟ್ ಮಾಡಲಿ, 8 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ, ಯಾರು ಮಾಡಿದ್ರೆ ಅವ್ರಿಗೆ. ಸಿದ್ದರಾಮಯ್ಯ ಯಾಕೆ ಹಾಕೋದು? ಅವ್ರು ಏನು ಹೇಳಿದ್ದಾರೆ, ಅವ್ರು ಆರ್ಥಿಕ ತಜ್ಞರ, ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ. ಆಧಾರದ ಮೇಲೆ ಹೇಳ್ರೆ ಇವರು ಯುದ್ಧ ಬೇಡ ಅಂತಾರೆ. ನಮ್ಮ ಕಡೆ ಏನಿಲ್ಲ ಮಾಡೋರು ಅವರು. ನಾಳೆ ಮಾಡಲಿ 8 ಗಂಟೆಗೆ, ಬೆಳಗ್ಗೆ ಯೂಶ್ವಲಿ 8 ಗಂಟೆಗೆ ಯುದ್ಧ ಸ್ಟಾರ್ಟ್ ಆಗ್ತೈತೆ ಯಾವಾಗಲೂ. ಮಾರ್ನಿಂಗ್ ಸನ್ರೈಸ್ ಆದಮ್ಯಾಗೆ 8 ಗಂಟೆ ಸ್ಟಾರ್ಟ್ ಮಾಡಲಿ, 6 ಗಂಟೆವರೆಗೆ ಸಾಯಂಕಾಲ ಡೈಲಿ. ಸುಮ್ಮನೆ ಹೇಳ್ರಿ ಆಯ್ತು. ನಾವು ಹೇಳಿದ್ದು ಅವರು ವರ್ಷನೇ ಹೇಳಿದ್ದಾರೆ ಅಷ್ಟೇ. ನಮ್ಮ ಕೈಗೇನೂ ಇಲ್ಲ, ಯುದ್ಧ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕಡೆ ಇಲ್ಲ, ಬಂದ್ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಅವ್ರು ಹೇಳ್ಯಾರ. ಅವ್ರ ಯುದ್ಧ ಬೇಡ ಅಂತ ಹೇಳ್ಯಾರ. ಅವರು ಲೆಕ್ಕ ಅಂಶಿ ನಷ್ಟ ಆಗ್ತಂತ ಆ ದೃಷ್ಟಿಯಿಂದ ಹೇಳ್ಯಾರ. ಅವಶ್ಯ ಬಿದ್ದರೆ ಮಾಡ್ಬೋದು. ನಮ್ಮ ಕೈಲಿ ಏನು ಇಲ್ಲೇ ಇಲ್ಲ. ನಮ್ದು ಏನು ಕೇಳ್ತಾರೆ, ಕೇಳುವಂಥದ್ದು ಏನಿದೆ, ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ ಬೆಳಗ್ಗೆ. ಅಲ್ಲ, ಇಂಥ ವಿಚಾರದಾಗೂ ಸದ್ಯಕ್ಕೆ ರಾಜಕೀಯ 100% ರಾಜಕೀಯನೇ. ಅವ್ರು ತಮ್ಮ ಪೆಲಿಯವ್ರು ಹೇಳ್ತಾ ಇಲ್ಲ. ಅವರು ಭದ್ರತಾ ವೈಫಲ್ಯ ಆಗಿದೆ ಅದನ್ನೇನು ಎಲ್ಲೂ ಹೇಳ್ತಾ ಇಲ್ಲ. ಅವರು ಬರೀ ಹಿಂದೂ ಹಿಂದೂ ಅಂತ ಕೇಳಿದ್ರು, ಮುಸ್ಲಿಂ ಕೇಳಿದ್ರು ಇದನ್ನೇ ಹೇಳ್ತಾರೆ. ಅದೆಲ್ಲ ಸರಿಯಾದ ಕ್ರಮ ಅಲ್ಲ. ಯುದ್ಧ ಮಾಡ್ಲಿಕ್ಕೆ ಸ್ವತಂತ್ರ ಅಂದ್ರೆ ಮಾಡ್ಬೋದು ಅವರು. ದಾಳಿ ಆದಮೇಲೆ ಅಲ್ಲಿಂದ ಬರಬೇಕಾದ್ರೆ ಫ್ಲೈಟ್ ರೇಟ್ಗಳು ಕೂಡ ಜಾಸ್ತಿ ಇದೆ. ಅದನ್ನು ಈಗಾಗಲೇ ಸಂತೋಷ್ ಲಾಡ್ ಅವರು ಪ್ರಸ್ತಾಪ ಮಾಡಿದ್ರು. ಮಾಡ್ತಾರೆ. ಪ್ರವಾಸಿಗರು ಉಚಿತವಾಗಿ ಕರ್ಕೊಂಡ್ಬಂದು, ಆದರೆ ಉಳಿಗೆ ಇನ್ನುಳಿದ ಪ್ರವಾಸಿಗರು ಬರಬೇಕಾಗಿತ್ತು, ವಿಜಯ ಬರೋಕ್ಕಿತ್ತು, ಆ ಟೈಮಲ್ಲಿ ಫ್ಲೈಟ್ ರೇಟ್ ಹೆಚ್ಚು ಮಾಡಿದ್ರು. ಹಳೆ ಮಾಡ್ತಾರೆ. ಮತ್ತು ಇಂಥ ಲಾಭ ಪಡ್ಲಿಕ್ಕೆ ಇವೆಲ್ಲ ಮೇಳ ನಡೆದು ಇಂಥವೆಲ್ಲ ಹೋಗಿ ಸಿಕ್ಕಾಪಟ್ಟೆ ಹೋಟೆಲ್ ಬಿಲ್ ರೇಟ್ ಆಗೋದು, ಫ್ಲೈಟ್ ರೇಟ್ ಹೆಚ್ಚಾಗೋದು, ಇದ್ರಾಗಲ ಒಂದು ಕಡೆ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಒಂದು ಕಡೆ ಅವ್ರಿಗೆ ಅನುಕೂಲ ಆಗುವಂಥ ಪ್ರಯತ್ನ ಮಾಡ್ತಾರೆ. ಈ ರೀತಿ ಅವ್ರ ಸ್ಟ್ರಾಟಜಿ ಇರ್ತೈತೆ. ನೋಡೋಣ ಎಲ್ಲಿವರೆಗೆ ಆಗ್ತೈತಿ, ಕಾಯೋಣ ಅಷ್ಟೇ. ಬಿಹಾರದಲ್ಲಿ ಎಲ್ಲ ಅದೇ ಮಾತಾಡ್ತಿದ್ದಾರೆ ಮೋದಿ ಅವರು. ಬಿಹಾರ ಚುನಾವಣೆ ರ್ಯಾಲಿ, ಎಲೆಕ್ಷನ್ದಾಗೆಲ್ಲ ರ್ಯಾಲಿ ಅದೆಲ್ಲ ಬರೀ ಎದ್ದೇ ಮಾತಾಡ್ತಿದ್ದಾರೆ. ಇದು ಮಾತಾಡೋದು. ಮತ್ತು ಅದೇನು ಬೇರೆ ಅವ್ರಿಗೆ ಗೆಲ್ಲಲಿಕ್ಕೆ ಏನು ಡೆವಲಪ್ಮೆಂಟ್ ಹೇಳಲಿಕ್ಕೆ ಏನೂ ಇಲ್ಲ ಅವ್ರ ಕಡೆ. ಹೇಳಿದ್ರೆ ಇದನ್ನೇ ಹೇಳಬೇಕು, ಪಾಕಿಸ್ತಾನ ಮುಸ್ಲಿಮು ಇದನ್ನ ಹೇಳೇ ಗೆಲ್ಲಬೇಕು ಅಷ್ಟೇ. ಮೆರಿಟ್ ಮ್ಯಾಗ ಅವ್ರ ಕಡೆ ಏನೂ ಅಂಶಗಳಿಲ್ಲ.